ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತು ಯಾರು ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರೋಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಾಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ. ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು, ಇನ್ನೂ ಹಾಕಿಲ್ಲ ಒಂದೂ. ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ. ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ. ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ, ಮತ್ತು 12 ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು, ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ತುಲಾ ರಾಶಿಯವರ ಲೈಫ್ ಪಾರ್ಟ್ನರ್, ಜೀವನ ಸಂಗಾತಿ, ಅವರ ಎಕ್ಸ್ಪೆಕ್ಟೇಷನ್ಸ್ ಏನು ಮತ್ತು ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ಸೈನ್ಸ್ ಜೊತೆ, ಯಾವ ರಾಶಿ ನಕ್ಷತ್ರದವರ ಜೊತೆಗೆ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಇವತ್ತು. ತುಲಾ ರಾಶಿ ಒಂದು ಗಾಳಿ ತತ್ವ ರಾಶಿ, ಏರಿ ಸೈನ್, ಮತ್ತು ಅದರ ಅಧಿಪತಿ ಬಂದು ಶುಕ್ರ, ಪ್ಲಾನೆಟ್ ಆಫ್ ಲವ್ ಅಂತಾನೆ ನಾವು ಕರಿತೀವಿ. ಆ ಪ್ಲಾನೆಟೇ ಅಂದರೆ ಆ ಗ್ರಹನೇ ತುಲಾ ರಾಶಿಗೆ ಅಧಿಪತಿ. ಪ್ಲಾನೆಟ್ ಆಫ್ ಲವ್ವೇ ಇವರ ಅಧಿಪತಿ ಆಗಿರೋದ್ರಿಂದ ರೊಮ್ಯಾನ್ಸ್ ಬಗ್ಗೆ ಇವರ ಜೀವನದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಭಾಗ ಇರುತ್ತೆ. ಅದು ಲವ್ ರಿಲೇಶನ್ಶಿಪ್ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಬ್ರೇಕಪ್ ಇರ್ಬೋದು, ಮತ್ತು ಇವ್ರಿಗಾಗೋ ಕ್ರಶ್ಗಳಿರ್ಬೋದು. ಇವರಿಗೆ ರೊಮ್ಯಾನ್ಸ್ ಅಥವಾ ರೊಮ್ಯಾಂಟಿಕ್ ಫೀಲಿಂಗ್ಸ್, ಎಮೋಷನ್ಸ್, ಎಸ್ಪೆಷಲಿ ಆಪೋಸಿಟ್ ಸೆಕ್ಸ್ ಬಗ್ಗೆ ಇರುವಂಥ ಒಂದು ಫೀಲಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಲಾರಾಶಿಯವರಿಗೆ. ತುಲಾರಾಶಿಯವರ ಸಹಜ ಗುಣ ಸ್ವಭಾವಗಳು ಏನು ಬೇಕು ಅಂತ ತಿಳ್ಕೊಳ್ಳಿಕ್ಕೆ ಅದಕ್ಕೆ ಅಂತಲೇ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ. ಸೊ ನಿಮಗೆ ಪರ್ಸನಾಲಿಟಿ ಹೇಗಿರುತ್ತೆ ನಿಮ್ಮದು ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಲ್ರೆಡಿ ನೋಡಿರೋರು ಈ ಪ್ರಶ್ನೆಗಳು ಕೇಳಲ್ಲ. ಅಕಸ್ಮಾತ್ ಯಾರಾದರೂ ನೋಡಿಲ್ಲ ಅಂತಂದರೆ ನನ್ನ ಬಗ್ಗೆ ಫಸ್ಟ್ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋಬೋದು, ಬಟ್ ಅದನ್ನು ಆ ವಿಚಾರನ ನಾನು ಈ ವಿಡಿಯೋದಲ್ಲಿ ತಿಳಿಸಲ್ಲ, ಯಾಕೆಂದರೆ ಅದು ಸಪರೇಟ್ ವಿಡಿಯೋ ಇದೆ, ಅದನ್ನು ನೋಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ನೀವು ಕ್ಲಿಕ್ ಮಾಡಿ ನೋಡಬಹುದು. ಇನ್ನು ತುಲಾರಾಶಿಯವರ 7ನೇ ಮನೆ ಯಾವುದು ಬರುತ್ತೆ ಅಂತಂದರೆ ಅದು ಮೇಷರಾಶಿ. ಮೇಷರಾಶಿಯ ಅಧಿಪತಿ ಯಾರು ಅಂದರೆ ಅದು ಕುಜ, ಗಾಡ್ ಆಫ್ ವಾರ್. ಕುಜ ಇವರ 7ನೇ ಮನೆ ಅಧಿಪತಿ. ಕುಜನನ್ನ ಮಂಗಳ ಗ್ರಹ ಅಂತ ಕೂಡ ಕರೀತಾರೆ. ಸೊ ಇವರಿಗೆ 7ನೇ ಮನೆಯಲ್ಲಿ ಕುಜನ ಅಧಿಪತ್ಯ ಬರ್ತಿದ್ದಂತೆ ಇವರಿಗೆ ಅಂದರೆ ತುಲಾರಾಶಿಯವರಿಗೆ ನಾರ್ಮಲ್ ಆಗಿ ಒಂದು ಪರ್ಸನಾಲಿಟಿ ಅಂತ ಬಂದರೆ ಆಪೋಸಿಟ್ ಸೆಕ್ಸ್, ಇವಾಗ ನೀವು ಹುಡುಗ ಆಗಿದ್ರೆ ಎಂಥ ಹುಡುಗಿ ಬಯಸ್ತೀರಿ ಅಂತ, ಹುಡುಗಿ ಆಗಿದ್ರೆ ಎಂಥ ಹುಡುಗನ ಬಯಸ್ತೀರಿ ಅಂತ ಅನ್ನೋದಾದರೆ ಪರ್ಸನಾಲಿಟಿ ಬಗ್ಗೆ ತುಂಬ ಗಮನ ಇಟ್ಟಿರೋ ಅಂಥವ್ರನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಲೈಫಲ್ಲಿ. ಅಂದರೆ ಫಿಟ್ನೆಸ್, ಅವರ ಬಾಡಿ ಶೇಪ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಮಸ್ಕ್ಯುಲಾರಿಟಿ ಇರ್ಬೋದು, ಅದನ್ನೆಲ್ಲ ತುಂಬ ಗಮನದಲ್ಲಿಟ್ಟು ನೀವು ಪಾರ್ಟ್ನರ್ನ ಹುಡುಕ್ತೀರಾ. ಎಸ್ಪೆಷಲಿ ಹುಡುಗಿಯರು ಯಾರು ತುಲಾರಾಶಿಯವರು ಇರ್ತಾರೆ ಅವರಿಗೆ ಕುಜನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಮಾರ್ಷಿಯನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂಥದ್ದು ತುಂಬ ಜಾಸ್ತಿ ಇಷ್ಟ ಆಗ್ತಾರೆ ಹುಡುಗರು. ಹೈಟ್ ಇರಬೇಕು, ಅಬೌವ್ 5'8" ಆ ಹೈಟ್ ಇರಬೇಕು, ಟಾಲ್, ಡಾರ್ಕ್ ಆ್ಯಂಡ್ ಹ್ಯಾಂಡ್ಸಮ್ ಅಂತ ಹೇಳ್ತಾರಲ್ಲ ಕ್ಲೀಶೆ ಆಗಿ, ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರು. ಮಸ್ಕ್ಯುಲಾರಿಟಿ ತುಂಬ ಓವರ್ ಆಗಿರೋ ಮಸ್ಕ್ಯುಲರ್ ಬಾಡಿನ ಇಷ್ಟಪಡೋದಿಲ್ಲ ಇವರು. ಪರ್ಸನಾಲಿಟಿ ಹೇಗಿರಬೇಕು ಅಂದರೆ ಅಥ್ಲೆಟಿಕ್ ಆಗಿರಬೇಕು, ಅವನು ಫ್ಲೆಕ್ಸಿಬಲ್ ಆಗೂ ಇರಬೇಕು, ಜೊತೆಯಲ್ಲಿ ಅಥ್ಲೆಟಿಕ್ ಆಗಿ ಬಾಡಿ ಮೈಂಟೈನ್ ಮಾಡಿದ್ದಾನೆ, ಫಿಟ್ ಪರ್ಸನಾಲಿಟಿ ಮೈಂಟೈನ್ ಮಾಡಿದ್ದಾನೆ ಅನ್ನೋ ಥರನೂ ಇರಬೇಕು. ಇಂಥವರು ತುಲಾರಾಶಿಯ ಹುಡುಗಿಯವರಿಗೆ ಇಷ್ಟ ಆಗ್ತಾರೆ. ಅದರ ಜೊತೆಯಲ್ಲಿ ಕುಜನ ಅಧಿಪತ್ಯ ಇರೋದ್ರಿಂದ 7ನೇ ಮನೆಯಲ್ಲಿ ಅವರ ಪಾರ್ಟ್ನರ್ ಒಂದು ಅಥಾರಿಟೇಟಿವ್ ಪೊಸಿಷನ್ ಅಲ್ಲಿ ಇರಬೇಕು ಮತ್ತು ಇಂಟಿಮಿಡೇಟಿಂಗ್ ಆಗಿರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹುಡುಗಿರು. ಇಂಟಿಮಿಡೇಟಿಂಗ್ ಅಂತಂದ್ರೆ ಎದುರುಗಡೆ ನೋಡೋರಿಗೆ ಭಯ ಹುಟ್ಟು ಅಂತಂದ್ರೆ ಅಷ್ಟು ಕೆಟ್ಟದಾಗಿರ್ಬೇಕು ಅಂತಲ್ಲ, ಅಂದ್ರೆ ಆ ರೀತಿ ಒಂದು ಚಾರ್ಮ್ ಇಟ್ಟಿರಬೇಕು. ಒಂದು ಅಥಾರಿಟೇಟಿವ್ ಫಿಗರ್, ಈಗ ಪೊಲೀಸ್ ಆಫೀಸರ್ ಬಂದ್ರೆ ಕರೆಕ್ಟ್ ಆಗಿರೋರು ಕೂಡ ಸ್ವಲ್ಪ ಪೊಲೀಸ್ ಆಫೀಸರ್ ಇದ್ದಾನೆ, ನಾವು ಕರೆಕ್ಟ್ ಆಗಿರ್ಬೇಕು ಅಂತ ಒಂದು ಡಿಸಿಪ್ಲಿನ್ ಆಗಿರ್ತಾರಲ್ಲ, ಆ ರೀತಿ ಒಂದು ಅಥಾರಿಟೇಟಿವ್ ಪರ್ಸನಾಲಿಟಿನ ಇಷ್ಟಪಡ್ತಾರೆ ಹುಡುಗಿರು. ಮತ್ತು ತುಲಾರಾಶಿಯವರು ತುಂಬಾ ಅಳೆದು ತೂಗೋದ್ರಲ್ಲಿ ಎಕ್ಸ್ಪರ್ಟ್ಸು. ಆ ಕಾರಣದಿಂದ
ಇವರಿಗಾಗೋ ಮಕ್ಕಳು ಯಾವ ರೀತಿ ಇರ್ತಾರೆ, ಅವರ ಆರೋಗ್ಯ ಹೇಗಿರುತ್ತೆ ಅನ್ನೋದು ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಡೆಫಿನೆಟ್ಲಿ ಗೊತ್ತಿರೋದ್ರಿಂದ ಆ ವಿಚಾರವಾಗಿ ಪಾರ್ಟ್ನರ್ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಸ್ಕ್ರೂಟಿನಿ ಮಾಡ್ತಾರೆ, ತುಂಬಾ ನಿಟ್ ಪಿಕ್ಕಿಂಗ್ ಅಂತಾನೆ ಹೇಳ್ಬೋದು. ಕೆಲವು ಹುಡುಗಿಯರಂತೂ ನಿಟ್ ಪಿಕ್ಕಿಂಗೇ ಮಾಡ್ತಾರೆ, ಅಂದ್ರೆ ತುಂಬಾ ಟು ದ ಪಾಯಿಂಟ್, ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ವೆಯ್ಟ್ ಇರಬೇಕು, ಆ ರೀತಿ ಎಲ್ಲ ಕೇಳುವಂತ ಸ್ವಭಾವಗಳು ಇರುತ್ತೆ. ಮತ್ತು ತುಲಾರಾಶಿಯ ಹುಡುಗಿಯರು ಏನು ಅಂತಂದ್ರೆ ಅವರ ಲೈಫ್ ಪಾರ್ಟ್ನರ್ ವಾಯ್ಸ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಅಂದ್ರೆ ಲೇಡಿ ಟೈಪ್ ವಾಯ್ಸ್ ಅಂತ ಬಯಸಲ್ಲ ಅವರು, ಒಂಥರ ಅಥಾರಿಟೇಟಿವ್ ಅಂತ ಆಗ್ಲೇ ಹೇಳಿದ್ದೀನಿ. ಸೊ ಅವ್ರ ವಾಯ್ಸ್ಗೆ ಜನ ಬೆಲೆ ಕೊಡಬೇಕು, ಗಮನಿಸಬೇಕು, ಇಂಟಿಮಿಡೇಟಿಂಗ್ ಇರಬೇಕು ಅನ್ನೋದು ಅವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ತುಲಾರಾಶಿಯ ಹುಡುಗಿಯರಿಗೆ ಒಂದು ಡಾಮಿನೇಟಿಂಗ್ ಪಾರ್ಟ್ನರ್ ಬೇಕು, ಬಟ್ ಇವ್ರನ್ನ ಫಿಸಿಕಲಿ ಡಾಮಿನೇಟ್ ಮಾಡಬೇಕು, ಬಟ್ ನಾಟ್ ಮೆಂಟಲಿ. ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಬಟ್ ಫಿಸಿಕಲಿ ಇವ್ರಿಗೆ ಡಾಮಿನೇಟಿಂಗ್ ಆಗಿರ್ಬೇಕು, ಒಂಥರ ಬಾಡಿ ಗಾರ್ಡ್ ತರ ಇರಬೇಕು ಅನ್ನೋ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ತುಲಾರಾಶಿಯ ಹುಡುಗಿಯರು. ಇನ್ನು ತುಲಾರಾಶಿಯ ಹುಡುಗರು ಅವರ ಲೈಫ್ ಪಾರ್ಟ್ನರ್ ಅಂದ್ರೆ ಹುಡುಗಿ ಯಾವ ತರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ, ಫ್ರೀ ಸ್ಪಿರಿಟೆಡ್ ಆಗಿರ್ಬೇಕು. ಇವರು ಮೊದಲೇ ಗಾಳಿ ತತ್ವ ರಾಶಿ, ಇವ್ರೊಂಥರ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ, ಇವ್ರನ್ನ ಜಾಸ್ತಿ ಕ್ವೆಶನ್ ಮಾಡಬಾರ್ದು, ಡೌಟ್ ಬೀಳ್ಬಾರ್ದು. ಯಾಕೆಂದ್ರೆ ಇವರು ಲಾಯಲಿಸ್ಟ್ಸೇ ತುಲಾರಾಶಿಯವರು. ಆದರೆ ಅಂದದ ವಿಚಾರವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರ್ತದೆ ಇವರು. ಯಾಕೆಂತಂದ್ರೆ ದೇ ಆರ್ ಬ್ಯೂಟಿ ಲವರ್ಸ್ ತುಲಾರಾಶಿಯವರು. ಆ ಕಾರಣದಿಂದ ಸ್ವಲ್ಪ ಕ್ರಶ್ ಆಗುವಂಥದ್ದು, ಮದುವೆ ನಂತರವೂ ಕ್ರಶ್ ಆಗೋದು ಕಾಮನ್ ತುಲಾರಾಶಿಯವರಿಗೆ. ಸೊ ಆ ವಿಚಾರವಾಗಿ ನನ್ನ ಜಾಸ್ತಿ ಅನುಮಾನ ಪಡಬಾರದು ಅಂತ ಇವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಜೊತೆನಲ್ಲಿ ಆ ಹುಡುಗಿ ಸ್ಟೇಬಲ್ ಆಗಿರ್ಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಮತ್ತು ಜಾಸ್ತಿ ಮಾತಾಡಬೇಕು ಆ ಹುಡುಗಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ತುಲಾರಾಶಿಯವರು ಫಸ್ಟ್ ಆಫ್ ಆಲ್ ಒಂದು ಫ್ರೆಂಡ್ಲಿ ಬ್ಯಾಂಟರ್ನ ತುಂಬಾ ಇಷ್ಟಪಡ್ತಾರೆ. ಆರ್ಗ್ಯುಮೆಂಟ್ ಮಾಡೋದು ತುಂಬಾ ಇಷ್ಟ ತುಲಾರಾಶಿಯವರಿಗೆ. ದೇ ಆರ್ ಬಾರ್ನ್ ಲಾಯರ್ಸ್. ಸೊ ಆರ್ಗ್ಯುಮೆಂಟ್ಸ್ ಇರಬೇಕು. ಆದ್ರೆ ಆರ್ಗ್ಯುಮೆಂಟ್ಸ್ ಅಂದ್ರೆ ಯಾವ ತರ ಜಗಳ ಆಡ್ಬಿಟ್ಟು ಡಿವೋರ್ಸ್ ಮಾಡ್ಕೊಳ್ಳುವಂತ ಆರ್ಗ್ಯುಮೆಂಟ್ಸ್ ಅಲ್ಲ, ಫ್ರೆಂಡ್ಲಿ ಬ್ಯಾಂಟರ್. ಈಗ ಒಂದು ಫುಟ್ಬಾಲ್ ಮ್ಯಾಚ್ ನೋಡ್ತಿರ್ತಾರೆ, ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತಾರೆ, ಆರ್ಗ್ಯುಮೆಂಟ್ಸ್ ಇರಬೇಕು. ಕ್ರಿಕೆಟ್ ಮ್ಯಾಚ್ ಮುಗಿದ್ಮೇಲೆ ಆರ್ಗ್ಯುಮೆಂಟ್ಸ್ ಮುಗೀತು, ನಾರ್ಮಲ್ ಲೈಫಿಗೆ ಬರಬೇಕು. ಆ ರೀತಿ ಆರ್ಗ್ಯುಮೆಂಟೇಟಿವ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜೊತೆಯಲ್ಲಿ ಇವರು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಹೊಂದಿದ್ರೆ ಅವರು ಒಳ್ಳೆ ಸ್ಥಾನಮಾನ ಹೊಂದಿರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ಅದು ಎಕನಾಮಿಕಲಿ ಅಲ್ಲ, ಹಣಕಾಸಿನ ವಿಚಾರದಲ್ಲ, ಮರ್ಯಾದೆ ವಿಚಾರದಲ್ಲಿ, ಫೇಮ್ ಇನ್ ದ ಸೊಸೈಟಿ ವಿಚಾರದಲ್ಲಿ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ತುಲಾರಾಶಿಯ ಹುಡುಗರಿಗೆ ಈ ಕ್ಲಿಂಗಿ ಗರ್ಲ್ ಫ್ರೆಂಡ್ಸ್ ಇಷ್ಟ ಆಗಲ್ಲ, ಕ್ಲಿಂಗಿ ಹುಡುಗಿಯರು ಇಷ್ಟ ಆಗೋದಿಲ್ಲ. ಅವ್ರಿಗೇನಿದ್ರು ಎಲ್ಲ ಟೈಮಿಂಗ್ಸ್ ಪ್ರಕಾರ ನಡಿಬೇಕು. ಕೆಲಸದ ಟೈಮಲ್ಲಿ ಕೆಲಸ, ಫ್ಯಾಮಿಲಿ ಟೈಮಲ್ಲಿ ಫ್ಯಾಮಿಲಿ, ಲವ್ ಟೈಮಲ್ಲಿ ಲವ್, ಈ ರೀತಿ ಇರಬೇಕು ಅವ್ರಿಗೆ. ಬಟ್ ತುಲಾರಾಶಿಯ ಹುಡುಗಿಯರು ಕ್ಲಿಂಗಿ ಬಾಯ್ ಫ್ರೆಂಡ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅವರು ತುಂಬಾ ಕ್ಲಿಂಗಿ ಆಗಿರುವಂತದ್ದಲ್ಲ, ಸ್ವಲ್ಪ ನನ್ನ ಸುತ್ತಮುತ್ತನೇ ಇರ್ಬೇಕು ಇವನು, ಅವಾಗ ಲಾಯಲ್ಟಿ ಅಂತ ಅನ್ಕೊಂಡು ಅವರ ಒಂದು ಮೈಂಡ್ ಸೆಟ್ ಇರುತ್ತೆ. ಇದಿಷ್ಟು ತುಲಾರಾಶಿಯ ಹುಡುಗ ಅಥವಾ ಹುಡುಗಿ ತನ್ನ ಲೈಫ್ ಪಾರ್ಟ್ನರ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅನ್ನೋ ತಿಳಿಸಿದ್ದೀನಿ. ಈಗ 12 ರಾಶಿಗಳಲ್ಲಿ ತುಲಾರಾಶಿಗೆ ಯಾವ ರಾಶಿಯ ಹುಡುಗ ಅಥವಾ ಹುಡುಗಿ ತುಂಬಾ ಎಕ್ಸಲೆಂಟ್ ಆಗಿ ಮ್ಯಾಚ್ ಆಗ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದ ಫಸ್ಟ್ ಬೆಸ್ಟ್ ಚಾಯ್ಸ್ ತುಲಾರಾಶಿಯವರಿಗೆ ಅಂತಂದ್ರೆ ಅದು ಕುಂಭರಾಶಿ. ಕುಂಭರಾಶಿಯ ಹುಡುಗ ಅಥವಾ ಹುಡುಗಿ ತುಲಾರಾಶಿಯ ಹುಡುಗ ಅಥವಾ ಹುಡುಗಿ ತುಂಬಾ ಎಕ್ಸಲೆಂಟ್ ಮ್ಯಾಚ್ ಆಗ್ತಾರೆ. ಯಾಕೆ ಅಂತಂದ್ರೆ ರಾಶಿಯ ಅಧಿಪತಿ ಬಂದು ಶನಿ. ತುಲಾರಾಶಿಗೆ ಶನಿ ಯೋಗಕಾರಕ. ಶನಿ ಯಾವತ್ತಿದ್ರೂ ಕೆಟ್ಟದ್ ಮಾಡಲ್ಲ ತುಲಾರಾಶಿಯವರಿಗೆ. ಅವನಿಗೆ ತುಂಬಾ ಇಷ್ಟವಾದಂತ ರಾಶಿ, ಅವನು ತುಲಾರಾಶಿಯಲ್ಲೇ ಎಕ್ಸಾಲ್ಟೆಡ್ ಪೊಸಿಷನ್ಗೆ ಹೋಗ್ತಾನೆ, ಅಂದ್ರೆ ಉಚ್ಚ ಪರಿಸ್ಥಿತಿ ತಲುಪ್ತಾನೆ, ದ ಬೆಸ್ಟ್ ರಿಸಲ್ಟ್ಸ್ ಕೊಡ್ತಾನೆ ತುಲಾರಾಶಿಯಲ್ಲಿ. ಆ ಕಾರಣದಿಂದ ಕುಂಭರಾಶಿ ಬೆಸ್ಟ್ ಮ್ಯಾಚ್, ನಂಬರ್ 1 ಮ್ಯಾಚ್ ಬರುತ್ತೆ ತುಲಾರಾಶಿಯವರಿಗೆ. ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಕುಂಭರಾಶಿಯ ಕೂಡ ಗಾಳಿ ತತ್ವ ರಾಶಿ, ತುಲಾರಾಶಿ ಕೂಡ ಗಾಳಿ ತತ್ವ ರಾಶಿ. ಎರಡದು ಒಂದು ಮೆಂಟಾಲಿಟಿ ಸೇಮ್ ಇರ್ತದೆ. ಬೋತ್ ಆರ್ ಫ್ರೀಡಮ್ ಲವರ್ಸ್. ಅವರು ಇಂಡಿಪೆಂಡೆಂಟ್ ಆಗಿರ್ಬೇಕು, ನಾವು ಫ್ರೀ ಆಗಿರ್ಬೇಕು ಅಂತ ಇಬ್ರು ಬಯಸ್ತಾರೆ. ಸೊ ಒಬ್ರಿಗೊಬ್ರು ಟೈಮು ಕೊಡ್ತಾರೆ, ಒಬ್ರಿಗೊಬ್ರು ಫ್ರೀಡಮು ಕೊಡ್ತಾರೆ. ಆ ಕಾರಣದಿಂದ ಅಕ್ವೇರಿಯಸ್ ಅಂದ್ರೆ ಕುಂಭರಾಶಿ ಫಸ್ಟ್ ಬೆಸ್ಟ್ ರಾಶಿ ತುಲಾರಾಶಿಗೆ. ಇನ್ನು ನೆಕ್ಸ್ಟ್ 2ನೇ ರಾಶಿ ಯಾವುದು ಅಂತಂದ್ರೆ ತುಲಾರಾಶಿಗೆ ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಇರುವಂತದ್ದು ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಬಂದ್ಬಿಟ್ಟು ಬುಧ. ಅವನು ಕೂಡ ತುಲಾರಾಶಿಯ ಶುಕ್ರನಿಗೆ ಪರಮ ಮಿತ್ರ. ಆ ಕಾರಣದಿಂದ ಈ ರಾಶಿಯ ನಕ್ಷತ್ರಗಳು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಲಾರಾಶಿ ನಕ್ಷತ್ರಗಳಿಗೆ. ಮತ್ತೆ ಆಸ್ ಯೂಶುವಲ್ ಮಿಥುನ ರಾಶಿ ಕೂಡ ಗಾಳಿ ತತ್ವ ರಾಶಿ. ಆ ಕಾರಣದಿಂದ ಮೆಂಟಾಲಿಟಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮತ್ತೆ ಮಿಥುನ ರಾಶಿಯವರು ದ ಟ್ವಿನ್ಸ್ ರಾಶಿ ಅಂತ ಕರಿತೀವಲ್ವಾ, ಆ ವಿಚಾರದಲ್ಲಿ ಅಂದ್ರೆ ಪ್ರೀತಿ ವಿಚಾರದಲ್ಲಿ ಅವ್ರಿಗೂ ಒಂದು ಪ್ಯಾಷನ್ ಇರುತ್ತೆ. ತುಲಾರಾಶಿಯವರಿಗೆ ಪ್ರೀತಿ ಅಂದ್ರೆ ಒಂದು ಪ್ಯಾಷನ್. ಫಸ್ಟೇ ಹೇಳಿದೆ ವಿಡಿಯೋದಲ್ಲಿ, ನಾನು ಸ್ಟಾರ್ಟ್ ಅಲ್ಲೇ ಹೇಳಿದ್ದೀನಿ, ತುಂಬಾ ದೊಡ್ಡ ಇಂಪ್ಯಾಕ್ಟ್ ಇರುತ್ತೆ ಲವ್. ಒಂದು ತುಲಾರಾಶಿಯ ಒಬ್ಬ ಲೈಫಲ್ಲಿ ಲವ್ ಅನ್ನೋ ತುಂಬಾ ಇಂಪ್ಯಾಕ್ಟ್ ಇರುತ್ತೆ ಅಂತ. ಅದೇ ರೀತಿ ಮಿಥುನ ರಾಶಿಯವರಿಗೂ ಲವ್ ಅನ್ನೋದು ಒಂದು ಪ್ಯಾಷನ್ನು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲವ್ ಅವರಿಗೆ. ಸೊ ಇವರಿಬ್ರು ಆ ಮೆಂಟಾಲಿಟಿಯಲ್ಲಿ ತುಂಬಾ ಮ್ಯಾಚ್ ಆಗ್ತದೆ.
ಇನ್ನು ನೆಕ್ಸ್ಟ್ ಬೆಸ್ಟ್ ಕಂಪ್ಯಾಟಿಬಲ್ ಸೈನ್ ಯಾವುದು ತುಲಾರಾಶಿಗೆ ಅಂತಂದ್ರೆ ಅದು ತುಲಾರಾಶಿನೇ. ತುಲಾರಾಶಿಗೆ ಮ್ಯಾಚ್ ಆಗುತ್ತೆ. ಇಲ್ಲಿ ನಕ್ಷತ್ರದ ಒಂದು ಕಾನ್ಸೆಪ್ಟ್ ಇದೆ, ನಾಡಿಕೂಟ ಮತ್ತು ಗಣಕೂಟ ಅಂತೆಲ್ಲ ಬರ್ತದೆ. ಅದನ್ನ ಯಾವ ನಕ್ಷತ್ರಗಳಿಗೆ ಯಾವ ನಕ್ಷತ್ರ ಸೂಟ್ ಆಗುತ್ತೆ, ಬೆಸ್ಟ್ ಕಾಂಪ್ಯಾಟಿಬಲ್ ನಕ್ಷತ್ರಗಳು ಯಾವುದು ಅನ್ನೋ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ತುಲಾರಾಶಿಯ ವಿಶಾಖ ನಕ್ಷತ್ರ ಕೂಡ ತುಲಾರಾಶಿಯ ಚಿತ್ತಾ ನಕ್ಷತ್ರದವರಿಗೆ ಬೆಸ್ಟ್ ಮ್ಯಾಚ್ ಆಗ್ತಾರೆ. 32 ಪಾಯಿಂಟ್ಸ್ ಬರುತ್ತೆ 36 ಪಾಯಿಂಟ್ಸ್ಗೆ ಕಂಪ್ಯಾಟಿಬಿಲಿಟಿ. ಸೊ ಈ ರೀತಿ ಇದೆ. ಸೊ ತುಲಾರಾಶಿಯು ಒಂದು ಒಳ್ಳೆ ಮ್ಯಾಚ್ ಆಗ್ತದೆ ತುಲಾರಾಶಿಯವರಿಗೆ. ನಕ್ಷತ್ರಗಳು ಸೇಮ್ ಇದ್ರೆ ಮದುವೆ ಮಾಡುವಂತಿಲ್ಲ, ನಾಡಿ ದೋಷ ಬರುತ್ತೆ. ಆದ್ರೆ ತುಲಾರಾಶಿಯಲ್ಲಿ 3 ನಕ್ಷತ್ರ ಇರೋದ್ರಿಂದ ಈ ಒಂದು ನಕ್ಷತ್ರ ಆ 2 ನಕ್ಷತ್ರ ಇನ್ನು ಉಳಿದ 2 ನಕ್ಷತ್ರಗಳಿಗೆ ಮ್ಯಾಚ್ ಆಗ್ತದೆ. ಆ 2 ನಕ್ಷತ್ರಗಳಿಗೆ ಆ ನಕ್ಷತ್ರ ಬಿಟ್ಟು ಇನ್ನೆರಡು ಮ್ಯಾಚ್ ಆಗುತ್ತೆ. ಹಂಗಿರ್ತದದು. ಅದನ್ನ ನಕ್ಷತ್ರ ಸೀರೀಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಕಂಪ್ಯಾಟಿಬಿಲಿಟಿ ಇರುವಂತ ರಾಶಿ ಯಾವುದು ಅಂತಂದ್ರೆ ಅದು ಧನಸ್ಸು ರಾಶಿ. ಧನಸ್ಸು ರಾಶಿಯ ಅಧಿಪತಿ ಗುರು ತುಲಾರಾಶಿಯ ಅಧಿಪತಿ ಶುಕ್ರನಿಗೆ ಪರಮ ಶತ್ರು. ಆದರೂ ಕೂಡ ಮ್ಯಾಚ್ ಚೆನ್ನಾಗಾಗತ್ತೆ. ಬಿಕಾಸ್ ಕಾನ್ಸೆಪ್ಟ್ ಏನು ಅಂತಂದ್ರೆ ತುಲಾರಾಶಿ ಕೂಡ ಪೀಸ್ ಲವರ್ಸು, ಜಸ್ಟಿಸ್ ಲವರ್ಸು. ಗುರು ಕೂಡ ಪೀಸ್ ಲವರು ಮತ್ತು ಜಸ್ಟಿಸ್ ಲವರು. ಆ ಕಂಪ್ಯಾಟಿಬಿಲಿಟಿಯಿಂದ ಚೆನ್ನಾಗೇ ಮ್ಯಾಚ್ ಆಗ್ತದೆ. ಅದರಲ್ಲೂ ಸ್ವಲ್ಪ ಎಕ್ಸೆಪ್ಷನ್ಸ್ ಇದೆ, ಅದು ನಕ್ಷತ್ರ ಆಧಾರದ ಮೇಲೆ ಬರ್ತದೆ. ನಾನು ಅದನ್ನು ತಿಳಿಸ್ಕೊಡ್ತೀನಿ. ಈ ರಾಶಿಗಳು ಇಷ್ಟು ತುಲಾರಾಶಿಗೆ ಬೆಸ್ಟ್ ಕಂಪ್ಯಾಟಿಬಿಲಿಟಿ ಬರುವಂತ ರಾಶಿಗಳು. ಇನ್ನು ತುಲಾರಾಶಿಯ ಹುಡುಗನಿಗೆ ಯಾವ ರಾಶಿಗಳು ಬೆಸ್ಟ್ ಬರುತ್ತೆ ಅಂತ ಸಪರೇಟ್ ಇದೆ. ತುಲಾರಾಶಿಯ ಹುಡುಗಿಯರಿಗೆ ಯಾವುದು ಬೆಸ್ಟ್ ಬರುತ್ತೆ ಅನ್ನೋ ಸಪರೇಟು ಇದೆ. ಅದನ್ನ ನಾನು ನಕ್ಷತ್ರಗಳ ಆಧಾರದ ಮೇಲೆ ಯಾವುದು ಬೆಸ್ಟ್ ಮ್ಯಾಚ್ ಅಂತ ಹೇಳಿದಾಗ ನಾನು ತಿಳಿಸ್ಕೊಡ್ತೀನಿ. ಅದು ಏನಕ್ಕೆ ವೇರಿ ಆಗುತ್ತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಗಣಕೂಟ ಅಂತ ಕೇಳಿದ್ದೀರಿ ನೀವು. ದೇವಗಣ, ರಾಕ್ಷಸಗಣ ಮತ್ತು ಮನುಷ್ಯಗಣ ಅಂತ. ರಾಕ್ಷಸಗಣ ರಾಶಿ ಇರೋರು ಹುಡುಗ ಮನುಷ್ಯಗಣ ಇರೋ ಹುಡುಗಿನ ಮದುವೆ ಮಾಡ್ಕೋಬಹುದು. ಆದರೆ ರಾಕ್ಷಸಗಣ ಇರೋ ಹುಡುಗಿ ಮನುಷ್ಯಗಣ ಇರೋ ಹುಡುಗನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ. ಆಯುಷ್ಗೆ ತೊಂದರೆ ಬರುತ್ತೆ. ಹುಡುಗಿ ಯಾವತ್ತಿದ್ರೂ ಮನುಷ್ಯಗಣ ಇರಬೇಕು, ಅವಳು ನಾಟ್ ಸೊ ಡಾಮಿನೆಂಟ್ ಇರಬೇಕು, ಹುಡುಗ ಡಾಮಿನೆಂಟ್ ಇರಬೇಕು. ಆಮೇಲೆ ವಿಮೆನ್ ಈಕ್ವಾಲಿಟಿ ಕಾನ್ಸೆಪ್ಟ್ ಅಲ್ಲಿ ಎಲ್ಲಿ ತರಕ್ ಹೋಗ್ಬೇಡಿ, ಯಾಕೆಂತಂದ್ರೆ ವೇದಿಕ್ ಅಸ್ಟ್ರಾಲಜಿನೇ ಟೋಟಲಿ ಡಿಫ್ರೆಂಟ್. ಅದ್ರ ಬೇಸಿಸ್ ಮೇಲೆ ನಾನು ಹೇಳ್ತಾ ಇರೋದು. ಸೊ ಇದಿಷ್ಟು ತುಲಾರಾಶಿಯವರಿಗೆ ಯಾವ ರೀತಿಯ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಮತ್ತು ಅವರಿಗೆ ಕಾಂಪ್ಯಾಟಿಬಿಲಿಟಿ ಬೆಸ್ಟ್ ಬರುವಂತ ಜೋಡಿಯಾಕ್ ಸೈನ್ಸ್ ಯಾವುದು ಅನ್ನೋ ವಿಚಾರ. ನೆಕ್ಸ್ಟ್ ವಿಡಿಯೋಗಳಲ್ಲಿ ತುಲಾರಾಶಿಗೆ ಸಂಬಂಧಪಟ್ಟ ವಿಡಿಯೋಗಳಲ್ಲಿ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರಕ್ಕೆ ಸ್ಪೆಸಿಫಿಕಲಿ ಅದು ಹುಡುಗನಿಗೆ ಮತ್ತು ಹುಡುಗಿಗೆ ಯಾರು ಆಪೋಸಿಟ್ ಸೆಕ್ಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾರೆ, ಯಾವ ನಕ್ಷತ್ರದವರು ಬೆಸ್ಟ್ ಮ್ಯಾಚ್ ಆಗ್ತಾರೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಹೇಳಿದ್ದೆಲ್ಲಾನು ಜನರಲ್ ಕಾನ್ಸೆಪ್ಟು. 7ನೇ ಮನೆ ಅಧಿಪತಿ ಎಲ್ಲಿದ್ದಾನೆ, ಅವನು ಯಾವ ಸ್ಥಾನದಲ್ಲಿದ್ದಾನೆ, ಯಾವ ಗ್ರಹಗಳ ಜೊತೆ ಇದ್ದಾನೆ, ಯಾರ ದೃಷ್ಟಿ ಬೀಳ್ತಾ ಇದೆ ಅನ್ನೋದ್ರ ಮೇಲೆ ಆ ಮದುವೆ ಎಷ್ಟು ಸಸ್ಟೈನ್ ಆಗತ್ತೆ ಅನ್ನೋದು ಮ್ಯಾಚ್ ಆಗುತ್ತೆ. ವಿಶಾಖ ನಕ್ಷತ್ರ ಬೆಸ್ಟ್ ಮ್ಯಾಚ್ ಚಿತ್ತಾ ನಕ್ಷತ್ರಕ್ಕೆ 34 ಪಾಯಿಂಟ್ ಬರುತ್ತೆ, 30 ಮೇಲೆ ಬರುತ್ತೆ ಹೆಂಗೆ ಇದ್ರು. ಸೊ ಅದು ಬೆಸ್ಟ್ ಮ್ಯಾರೇಜ್ ಅಂತ ಹೇಳ್ತಾರೆ. ಬಟ್ ಹುಡುಗ ಹುಡುಗಿ ಇಬ್ಬರಲ್ಲಿ ಯಾರ್ದನ ಜಾತಕದಲ್ಲಿ ಅಥವಾ ಇಬ್ಬರು ಜಾತಕದಲ್ಲೂ 7ನೇ ಮನೆ ಅಧಿಪತಿ ರಾಹು ಜೊತೆಲೋ ಕೇತು ಜೊತೆಲೋ ವಕ್ರಶನಿ ಜೊತೆಲೋ ಕೂತಿದ್ರೆ ಡಿವೋರ್ಸ್ ಆಗೋದು ಗ್ಯಾರಂಟಿ. ಡಿವೋರ್ಸ್ ಆಗೋದು ಗ್ಯಾರಂಟಿ. ಕಾಂಬಿನೇಷನ್ ಹೆಂಗಿರುತ್ತೋ ಬೇರೆ ಕಾಂಬಿನೇಷನ್ಸ್ ಇರ್ತದೆ, ಅದನ್ನ ಸೇವ್ ಮಾಡುವಂಥದ್ದು. ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂತ ನಿಮ್ಮ ಜನ್ಮ ಜಾತಕದಲ್ಲಿ ಗೊತ್ತಾಗುತ್ತೆ. ಮತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಈ ರೀತಿ ಇರುತ್ತೆ ಅಂತ ನಾನು ಹೇಳಿರೋದು ತುಲಾರಾಶಿಯವರಿಗೆ. ಅದೇ ರೀತಿ ಸಿಗ್ತಾರೆ ಅಂತ ನಾನು ಹೇಳ್ತಿಲ್ಲ. ಆ ರೀತಿನೇ ಸಿಗ್ತಾರಾ ಅಥವಾ ಅದಕ್ಕಿಂತ ಚೆನ್ನಾಗಿರೋರು ಸಿಗ್ತಾರಾ, ಅದಕ್ಕಿಂತ ಕಮ್ಮಿ ಇರೋರು ಸಿಗ್ತಾರಾ ಅನ್ನೋದು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಮ ಇನ್ನಷ್ಟು ಫ್ರೆಂಡ್ಸ್ಗೆ, ನನಗೆ ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ, ಇನ್ನಷ್ಟು ಆಡಿಯನ್ಸ್ ಸಿಗ್ತಾರೆ, ನನ್ನ ಚಾನಲ್ ಇನ್ನಷ್ಟು ಬೆಳೆಯುತ್ತೆ. ಜೊತೆಯಲ್ಲಿ ಇನ್ಫಾರ್ಮೇಶನ್ ಕೂಡ ಸ್ಪ್ರೆಡ್ ಆಗುತ್ತೆ. ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಅಥವಾ ಇಮೇಲ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ವಿಡಿಯೋ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು. ಅದು ತಿಳಿಸೋವಂಥ ಡೌಟ್ಸ್ ಇದ್ದರೆ ನಾನು ಕಮೆಂಟ್ಸಲ್ಲೇ ಕ್ಲಿಯರ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವಿಡಿಯೋಗಳನ್ನ ನೋಡಿ